ಸರಸ್ವತಿ, ಅಂಬವಕ್ಕ, ಏನು ಪಂಚವ? ಈ ಕಾಣಿ ಎಲ್ಲ ಸ್ವಚ್ಛ ಮಾಡೋದಾಗೈತಿಲ್ಲ ಬೇಯಕ್ಕ? ಪಂಚವ, ಕಾಣಿಗಿಣಿ ಎಲ್ಲ ಸ್ವಚ್ಛ ಮಾಡೋದೈತಿ. ಮತ್ತು ಹುಡುಗಿಗೆ ಒಚ್ಚವು ಅವು ಎಲ್ಲ ಅದಾವಲ್ಲ, ಅವನ್ನ ನಿನ್ನೆ ಒಂದು ಸ್ವಲ್ಪ ಮೊನ್ನೆ ಒಂದು ಸ್ವಲ್ಪ ಎಲ್ಲ ಒಗೆದಾಕಿದ್ವಿ. ಯಾಕಂದ್ರೆ ಹೊಸವ ತಂದಿದ್ವು ಅಂದ್ರೆ ಹಂಗೆ ಒಮ್ಮಿಗೆ ಅವನ್ನ ಹಾಕೋದು ಬೇಡ ಅಂತಂದು ಎಲ್ಲ ಒಗೆದಾಕಿ ಎಲ್ಲ ಸ್ವಚ್ಛ ಮಾಡಿ ಇದು ಗಾಡ್ರೇಜ್ ಐತಲ್ಲ ಈ ಕೊನೆಯಾಗ ಅದ್ರಾಗ ಅಷ್ಟು ಜೋಡಿಸೈತಿ. ಹುಡುಗಿಗಷ್ಟೇ ಹಾಸೋದು ಉಳ್ದೈತಿ ನೋಡು. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ವ್ಯವಸ್ಥೆ ಮಾಡೈತಿ ಈ ಕೊನೆಯಾಗ. ಹೂನ ಪಂಚವಕ್ಕ, 2 ದಿನದಿಂದ ಈ ಕೋಣೆ ಎಲ್ಲ ಸ್ವಚ್ಛ ಮಾಡೋದಷ್ಟಿಗೆ ಸಾಕಾಗುತ್ತೆ. ಯಾಕಂದ್ರೆ ಈಗ ಸಣ್ಣ ಹುಡುಗಿ ಇರ್ತೈತಲ್ಲ, ಮತ್ತು ಸುಮ್ಮನೆ ಅವಕ್ಕೆ ಇನ್ಫೆಕ್ಷನ್ ಅಂಥವೆಲ್ಲ ಆಗೋದು ಬೇಡ ಅಂತಂದು ಕೋಣೆ ಎಲ್ಲ ಫುಲ್ಲು ಸ್ವಚ್ಛ ಮಾಡೈತಿ. ಎಲ್ಲೂ ಧೂಳಿಲ್ಲ ಏನಿಲ್ಲ, ಎಲ್ಲ ಸ್ವಚ್ಛ ಆಗೈತೆ ತಗೋ. ಹೂನ, ಮತ್ತು ಆಮೇಲೆ ಆಕಿ ಪಲ್ಲವಿಗೆ ಹುಡುಗಿಗೆ ತೊಂದರೆ ಆಗೋದು ಬೇಡಲ್ಲ, ಅದಕ್ಕೆ ಕೇಳಿದ್ದು. ನಿನ್ನೆ ನಾನಂತೂ ಈ ಕೋಣೆ ಸ್ವಚ್ಛ ಮಾಡೋಕೆ ಬರಲಿಲ್ಲ, ಅಡುಗೆ ಮನ್ಯಾಗ ಕೆಲಸ ಭಾಳ ಇತ್ತಲ್ಲ ನಿನ್ನೆ. ಹಂಗಾಗಿ ಈ ಕಡೆ ಬರೋದಾಗಲಿಲ್ಲಲ್ಲ. ಈಗ ಬಂದು ನೋಡಿದೆ, ನನಗೆಲ್ಲ ಸ್ವಚ್ಛ ಐತಿ ಬಿಡು, ನಿಮ್ಮ ಒಂದ್ಸಲ ಕೇಳೋಣ ಅಂತಂದು. ಅಂದರೆ ಏನಾರ ಕೆಲಸ ಉಳ್ದೈತಾನೆ, ಏನು ಉಳಿದ್ರ ಮಾಡಿದ್ರ ಆತಂತಂದು ಕೇಳಿದೆ. ಇರಲಿ ಬಿಡು, ಏನಾಕೈತಿ ನಡ್ರಿ ಲಗು ಲಗುನ ಅಡುಗೆ ಒಂದು ಮಾಡಿಬಿಡನ್ರಿ. ಯಾಕಂದ್ರೆ ಮತ್ತು ಈಗ ಇನ್ನೇನು ಬರೋವತ್ತಾತವ್ರು, ಅವ್ರು ಬರೋಷ್ಟಿಗೆ ಅಡುಗೆ ಎಲ್ಲ ರೆಡಿ ಇತ್ತಂದ್ರೆ ಅವರು ಲಗು ಲಗುನ ಸ್ನಾನ ಮಾಡಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಮಕ್ಕೋತಾರೆ. ನಾವು ಅವರು ಬರೋಷ್ಟಿಗೆ ಅಡುಗೆ ಎಲ್ಲ ರೆಡಿ ಇತ್ತಂದ್ರೆ ಪಲ್ಲವಿ ಬಂದಮೇಲೆ ಪಲ್ಲವಿ ಜೊತೆ ಮಾತಾಡ್ಕೊತ ಇದು ಬಿಡ್ತೀವಿ. ಮತ್ತು ಅಡುಗೆ ಮನೆ ಕಡೆ ಹೋಗಂಗಿಲ್ಲ ಬಿಡಂಗಿಲ್ಲ. ಅದಕ್ಕೆ ಲಗು ಲಗುನ ಎಲ್ಲ ಅಡುಗೆ ಮುಗಿಸ್ಬಿಡ ನಡ್ರಿ. ಹೌದಾ, ಅಂದಂಗೆ ಈಕಿ ರಿಯಾ ಎಲ್ಲದಾಳ? ಏನು ಕೆಲ್ಸಕ್ಕೆ ಬರೋವಳ್ಳಲ್ಲ ಆಕಿ? ನೀನೇನು ಏನು ಕೆಲ್ಸಕ್ಕೆ ಬಂದಿಲ್ಲ ಏನಿಲ್ಲ. ಮೇಲೆ ಪಾಣಿ ಸ್ವಚ್ಛ ಮಾಡಂತಂದಿದ್ದೆ, ಆಕೇನು ಬಂದಿಲ್ಲ ನಿಮ್ಗೆ ಸಹಾಯ ಮಾಡಕ್ಕೆ? ಅವ್ವ, ಆಕೆಗೆ ನಾವು ಕರೆದ್ರೆ ಬರಂಗೇ ಇಲ್ಲ. ಈಗ ಬರ್ತೀನಿ ರೀ ಅತ್ತೆರ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತೀನಿ ರೀ ಅತ್ತೆರ. ಅತ್ತೆ, ನಂಗೆ ಈ ಕೆಲಸ ಎಲ್ಲ ಮಾಡೋದಕ್ಕೆ ಬರೋದೇ ಇಲ್ಲ ಅತ್ತೆ. ಅಯ್ಯೋ, ಇಷ್ಟೊಂದಷ್ಟು ಇದೆ ಅಲ್ಲ ಅತ್ತೆ. ಆಕೆ ಪಲ್ಲವಿ ಬರಾಕುಂತ ಅಂದ್ರೆ ನಾವೆಲ್ಲ ಯಾಕೆ ಸ್ವಚ್ಛ ಮಾಡ್ಬೇಕತ್ತೆ ಅಂತ 1000 ಪ್ರಶ್ನೆ ಕೇಳೋದು. ನಾವು ಕೇಳಿದಕ್ಕೆ ಏನೇನೇನೋ ಹೇಳೋದು. ಅದಕ್ಕೆ ನಾವಂತೂ ನೀನೇ ಕರೆಯೋಕೆ ಹೋಗಿಲ್ಲ. ಈ ಕ್ವಾಣಿದೆಲ್ಲ ನಾನು ಸರಸ್ವತಿನ ನೋಡ್ಕೊಂಡೆವು ನೋಡಿ ಸ್ವಚ್ಛ ಮಾಡೋದು. ಹೌದನಾ? ಸರಿ ತಗೋರಿ, ಆಕಿದ ಯಾಕೋ ಒಂದು ಸ್ವಲ್ಪ ಜಾಸ್ತಿ ಆದಂಗೆ ಆಗೈತಿ. ಸರಿ, ನೀವು ಹೋಗಿ ಆಕಿ ಇನ್ನೊಂದು ಸ್ವಲ್ಪ ಇಲ್ಲಿ ಕಳಿಸ್ರಿ. ಪಂಚವಕ್ಕ, ಯಾಕೆ ಬೇಕು ಬಿಡಿ, ಈಗ ಸುಮ್ಮನೆ ಇದ್ಬಿಡು. ಯಾಕಂದ್ರೆ ಈಗ ಪಲ್ಲವಿ ಬರೋ ಹೊತ್ತಾತ. ಸುಮ್ಮನೆ ಅದು ಇದು ಮಾತಾಡೋದು, ಒಂದಕ್ಕೊಂದು ಮಾತು ಬೆಳೆದು ಮತ್ತು ಜಗಳ ಇವು ಎಲ್ಲ ಎದಕ್ಕೆ ಬೇಕು ಹೇಳು? ಸುಮ್ಮನೆ ಇದ್ಬಿಡು, ಆಮೇಲೆ ಬೇಕಾರೆ ನೋಡಕ್ಕೆ ಬರ್ತೈತಿ. ಆಕಿ ಜೊತೆ ಏನು ಜಗಳ ಆಡಂಗಿಲ್ಲಪ್ಪ, ನಾನೇನು ಜಗಳ ಆಡಲಿ ಆಕಿ ಜೊತೆ. ಹಂಗೆ ಒಂದು ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ನೀವು ಹೋಗಿ ಆಕಿನ ಕಳಿಸ್ರಿ. ಸರಿ, ನಾವು ಅಡುಗೆ ಮನೆಯಾಗ ಇರ್ತೈತಿ, ಲಘುನ ಬಂದ್ಬಿಡು, ರೊಟ್ಟಿ ಮಾಡಂತೇನೆ ನೀನು. ಆಯ್ತು ಬೇಕಾ, ನೀವು ಹೋಗಿ ಅಡುಗೆ ಕೋಣೆ ಹೋಗ್ಕೊಳ್ಳೋಷ್ಟಿಗೆ ನಾ ಬಂದುಬಿಡ್ತೀನಂತ. ಯಾಕೆ ಒಂದು ಸ್ವಲ್ಪ ಚಹಾ ಕಿಡ್ಬೇ, ತಲೆ ನೋವು ಸಾಕುಂತೈತಿ. ಯವ್ವ, ನಮಗೂ ತಲೆ ನೋವು ಸಾಕುಂತೈತಿ. ನಾನು ಈಗ ಚಾ ಕಿಡಾಕೊಂತಿದ್ದೆ. ಸರಿ, ನಾ ಚಾ ಕಿಟ್ಟಿರ್ತೀನಿ, ಲಘುನ ಬಂದ್ಬಿಡು. ಚಾ ಕುಡಿದು ಅಡುಗೆ ಚಲೋ ಮಾಡಿದ್ರಾತು. ಸರಿ ತಗೋ. ಈ ರಿಯಾ ಯಾಕೆ ಹುಚ್ಚುಚ್ಚ ಥರ ಮಾಡಾಕುಂತಾಳ? ಎಲ್ಲ ನೆಟ್ಟಗ ಇದ್ಲು, ಈಗ ಯಾಕೆ ಹಿಂಗೆ ಮಾಡಾಕುಂತಾಳ? ಇಲ್ಲ, ಈಕೆನಿ ಹಿಂಗೆ ನಾನೇನಾರ ಸುಮ್ಮನೆ ಬಿಟ್ಟೆ ಅಂದ್ರೆ ಈಕೆ ನಮ್ಮ ಮನ್ಯಾಗ ನಮ್ಮ ನಡುವಿನ ಜಗಳ ಹಚ್ಚಂಗದಾಳ ಈಕೆ. ಅತ್ತೆ ಕರೆದ್ರಂತೆ? ಏನು ಮಾಡಾಕುಂತಿದ್ದೇವ? ಅದು ಅತ್ತೆ, ನಾಷ್ಟ ಆಯ್ತಲ್ಲ ನಂದು. ನಾಷ್ಟ ಆದಮೇಲೆ ಇದು ಸ್ವಲ್ಪ ಫೋನಲ್ಲಿ ವೀಡಿಯೋಸ್ ನೋಡ್ತಾ ಕೂತಿದ್ದೆ. ಟೈಮ್ ಪಾಸೇ ಆಗ್ತಾ ಇಲ್ಲ ಅತ್ತೆ, ಫುಲ್ ಬೋರ್ ಅನ್ನಿಸ್ತಾ ಇತ್ತು. ಅದು ಅಲ್ಲದೆ ಇವರು ಕೂಡ ಇವತ್ತು ಮನೆಯಲ್ಲೇ ಇರ್ರಿ ಅಂದ್ರೂ ಇರಲಿಲ್ಲ, ಆಫೀಸ್ಗೆ ಹೋಗ್ಬಿಟ್ರು. ಹಾಗಾಗಿ ಫೋನ್ ಯೂಸ್ ಮಾಡ್ತಾ ಕೂತಿದ್ದೆ. ಹೇಳಿ ಅತ್ತೆ, ಇದಕ್ಕೆ ಮನ್ಯಾಗ ಕೆಲಸ ಮಾಡಿದ್ರೆ ಬ್ಯಾಸರೆಲ್ಲ ಏನೂ ಆಗಂಗಿಲ್ಲ. ನೀನು ಯಾಕೆ ಮನ್ಯಾಗ ಕೆಲಸ ಮಾಡೋವಲ್ಲ? ನಿನ್ನೆ ಈ ರೂಮ್ ಎಲ್ಲ ಸ್ವಚ್ಛ ಮಾಡಂತ ನಿನಗೆ ಹೇಳಿತ್ತಿಲ್ಲ, ಎದಕ್ಕೆ ಸ್ವಚ್ಛ ಮಾಡಿಲ್ಲ ನೀನು? ಆಕೆ ಯಾರು ಅಂಬೋಕ ಮತ್ತು ಸರಸ್ವತಿ ಸ್ವಚ್ಛ ಮಾಡಿದ್ರು. ಆಕೆ ಸರಸ್ವತಿಗೆ ಸಣ್ಣ ಹುಡುಗ ಐತಿಲ್ಲ, ಆಕೆ ಕೊನೆ ಪಕ್ಷ ಆ ಹುಡುಗನಾರ ಕರ್ಕೊಂತೆ, ಅದನ್ನೂ ಕರ್ಕೊಳಂಗಿಲ್ಲ. ಮನೆ ಕೆಲಸನಾರ ಮಾಡ್ತೀಯ, ಅದನ್ನೂ ಮಾಡೋಂಗಿಲ್ಲ. ಹೇಳಿದ ಕೆಲಸ ಏನೂ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳಿ ನೀನು? ಮನ್ಯಾಗ ಎಷ್ಟು ದಿನ ಹಿಂಗೆ ಖಾಲಿ ಕೂತ್ಕೋಬೇಕಂತದಿದಿ? ನೋಡಿ ಅತ್ತೆ, ನನಗೆ ಈ ಮನೆಯಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನಾನು ನಮ್ಮ ಮನೆಯಲ್ಲಿ ಇರಬೇಕಾದ್ರೂ ಒಂದಿನೂ ಏನೂ ಕೆಲಸ ಮಾಡಿಲ್ಲ. ಅದಕ್ಕೋಸ್ಕರ ನನಗೂ ಇಲ್ಲಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಬೇಕಾದರೆ ನನ್ನ ಪಾಲಿನ ಕೆಲಸ ಏನಾದರೂ ಮಾಡೋದೇನಾದರೂ ಇದ್ರೆ ಹೇಳ್ರಿ, ನಾನು ಬೇಕಾದ್ರೆ ಆಳಚಿಸ್ತೀನಿ, ಅವ್ರು ಬಂದು ಕೆಲಸ ಮಾಡಿ ಹೋಗ್ತಾರೆ. ಅದನ್ನು ಬಿಟ್ಟು ನೀವು ನನಗೆ ಕೆಲಸ ಹೇಳೋದಕ್ಕೆ ಹೋಗಬೇಡಿ. ಸರಿ, ಹಂಗಾರ ನಿನ್ನ ಪಾಲಿನ ಊಟನೂ ನೀ ಮಾಡಕ್ಕೆ ಹೋಗ್ಬೇಡ. ಅದು ಯಾರೋ ಆಳು ಕಳಿಸ್ತೀನಂದಿಲ್ಲ, ಅವರ ಬರಲಿ ಊಟಕ್ಕೆ, ನೀ ಮನ್ಯಾಗ ಊಟ ಮಾಡಕ್ಕೆ ಹೋಗ್ಬೇಡ. ಅತ್ತೆ, ನಾನೇನು ಪುಕ್ಸಟ್ಟೆ ಊಟ ಮಾಡೋಕ್ಕಂತಿಲ್ಲ. ನನ್ನ ಗಂಡ ಈ ಮನೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ದುಡಿತಾ ಇದ್ದಾರೆ. ನಾನು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಅವರಷ್ಟು ದುಡಿಮೆ ಈ ಮನೆಯಲ್ಲಿ ಯಾರೂ ದುಡಿತಾ ಇಲ್ಲ. ಹಂಗೆ ನೋಡಿದ್ರೆ ನನ್ನ ಗಂಡನ ದುಡ್ಡೆಲ್ಲ ಸ್ಯಾಲ್ರಿ ಎಲ್ಲ ನನ್ನ ಕೈಲೇ ಬರಬೇಕಾಗಿತ್ತು. ನಾನೇ ಇರಲಿ ಬಿಡು ಅಂತಂದು ಮನೆ ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಎಲ್ಲ ದುಡ್ಡು ನಾನೇ ಎಸೆದಿಟ್ಕೋತೀನಿ. ಮನೇನ ನಡೆಸೋದು ನಿಮ್ಗೆ ಕಷ್ಟ ಆಗುತ್ತೆ ನೋಡ್ರಿ.
ಹೌದೌದು, ಪಾಪ ಇಷ್ಟು ದಿನ ಈ ಮನೆಯೆಲ್ಲ ನಿನ್ನ ಗಂಡ ದುಡ್ಡಿನಲ್ಲಿನ ನಡೆಯಕ್ಕೆ ಕುಂತಿತ್ತು ನೋಡು. ಹಾಂ, ನಿನ್ನ ಗಂಡ ದುಡಿಯೋ ತನಕ ಈ ಮನೆ ಪಾಪ ಎಲ್ಲರೂ ಉಪವಾಸನೇ ಇದ್ರು. ಈಗ ನಿನ್ನ ಗಂಡ ದುಡಿಯೋದಕ್ಕೆ ಚಲೋ ಮಾಡಿದ್ಮೇಲೆ, ಮನೆಗೆ ರೊಕ್ಕ ಕೊಡೋದು ಚಲೋ ಮಾಡಿದ್ಮೇಲೆನ ಪಾಪ ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾ ಇರೋದು ಅಲ್ಲ. ನೋಡಿ ಅತ್ತೆ, ನನಗದೆಲ್ಲ ಬೇಡದೇ ಇರೋ ವಿಷಯ. ನಾನು ಮಾತ್ರ ಈ ಮನೆಯಲ್ಲಿ ಏನೂ ಕೆಲಸ ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ ಅಷ್ಟೇ. ಅಂದಂಗೆ ಇನ್ನೊಂದು ಮಾತು, ಆ ಗವಿದೆ ಏನು ಕೋಚಿಂಗನೇ ಏನು ಎದಕ್ಕೋ ಅಮೌಂಟ್ ಡಿಸ್ಕಷನ್ ಮಾಡ್ತಾ ಇದ್ರಲ್ಲ ಮೊನ್ನೆ, ಆ ಅಮೌಂಟನ್ನು ಡಿಸ್ಕಷನನ್ನು ನನ್ನ ಗಂಡನ ಹತ್ರ ಮಾಡಬೇಡಿ. ನನ್ನ ಗಂಡನ ಸ್ಯಾಲ್ರಿ ಇನ್ಮೇಲೆ ನಮಗೂ ಮುಂದೆ ಖರ್ಚು ಅವು ಇವು ಬರ್ತಾ ಇರುತ್ತೆ, ಅದಕ್ಕೂ ನಮಗೂ ಬೇಕು. ಆ ದುಡ್ಡಿಗೂ ನಿಮ್ಮ ಮಗ ಏನು ಗವಿ ಕೋಚಿಂಗ್ ಹೋಗೋದಕ್ಕೆ ದುಡ್ಡು ಏನು ಬೇಕಲ್ಲ, ಅದನ್ನು ನೀವೇ ಅಡ್ಜಸ್ಟ್ ಮಾಡ್ಕೊರಿ. ಅದನ್ನು ಬಂದು ನನ್ನ ಗಂಡನಿಗೆ ಕೇಳಿ ಆ ಭಾರನೂ ನಮ್ಮ ಮೇಲೇ ಹಾಕೋದಕ್ಕೆ ಹೋಗಬೇಡಿ. ಈ ಮನೆಯಲ್ಲಿ ಎಲ್ಲ ಖರ್ಚು ನಿಭಾಯಿಸೋದು ನನ್ನ ಗಂಡನೇ, ಆದರೆ ಮತ್ತೆ ನನ್ನ ಮೇಲೇ ದಬ್ಬಾಳಿಕೆ ನಡೆಸ್ತಾರೆ ಎಲ್ಲರೂ. ಎಷ್ಟು ಸೊಕ್ಕು ನಿನಗೆ. ಮಾಡ್ತೀನಿ, ಇನ್ನು ಸೊಕ್ಕನ್ನು ಹೆಂಗೆ ಮುರಿಸ್ಬೇಕಂತ ನನಗೆ ಚಂದನತ್ತಂಗೆ ಗೊತ್ತೈತಿ. ಗವಿ, ಯಾವಾಗ ಬಂದೆಪ್ಪ? ಅದು ಈಗ ಬಂದೆ ಚಿಕ್ಕಿ. ಸದ್ಯ ಇವನು ಕಿರಿಯ ಮಾತಾಡಿದ್ದು ಕೇಳಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಚಿಕ್ಕಿ ಹೇಳಪ್ಪ ಗವಿ. ಚಿಕ್ಕಿ, ಅದು ಅದು ನಾನು ಕೋಚಿಂಗಿಗೆ ಇವಾಗಲೇ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ಕೇಳಿದೆ, ಅವರು ಹೇಳಿದರು ನೆಕ್ಸ್ಟ್ ಇಯರ್ ಹೋದರೂ ನಡೆಯುತ್ತೆ ಅಂತೆ ಕೋಚಿಂಗಿಗೆ. ಅದಕ್ಕೆ ನಾನು ಈ ವರ್ಷ ನಂದು ಡಿಗ್ರಿ ಎಲ್ಲ ಮುಗಿಯುತ್ತಲ್ಲ ನೆಕ್ಸ್ಟ್ ಮಂತ್, ಹಂಗೆ ಡಿಗ್ರಿ ಮುಗಿದ ತಕ್ಷಣವೇ 1 ಇಯರ್ ಯಾವುದಾದ್ರೂ ಜಾಬ್ ಮಾಡ್ತೀನ, ಜಾಬ್ ಮಾಡಿ ಆಮೇಲೆ ಕೋಚಿಂಗಿಗೆ ಹೋದಾಯಿತು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಮನೆಯಲ್ಲಿ ಹೇಳಿಬಿಡು ಚಿಕ್ಕಿ. ಯಾಕೆ ಗವಿ, ಏನಾಯ್ತು? ನಿಜ ಹೇಳು, ಈಗ ಕಿರಿಯ ಮಾತಾಡಿದ್ದೆ ನನಗೆ ಕೇಳಿಸ್ಕೊಂಡೇನು? ಅದು ಚಿಕ್ಕಿ, ಅದು ಅದಕ್ಕೆಮ್ಮ ಹಂಗಂದ್ರಂತ ಏನು ಬೇಜಾರಿಲ್ಲ, ಆದರೆ ಸುಮ್ಮನೆ ನನ್ನಿಂದ ಮನೆಯಲ್ಲಿ ಜಗಳ ಆಗೋದು, ಆಮೇಲೆ ಬೇರೆ ಬೇರೆ ಥರ ಡಿಸ್ಕಷನ್ ಎಲ್ಲ ಆಗೋದು ಬೇಡ ಚಿಕ್ಕಿ. ಅದಕ್ಕೋಸ್ಕರ ನಾ ಇದೊಂದು ವರ್ಷ ಜಾಬ್ ಮಾಡ್ತೀನಿ, ಯಾವುದಾದ್ರೂ ಜಾಬ್ ಮಾಡಿ ದುಡ್ಡು ಇಟ್ಕೊಂಡು ಆಮೇಲೆ ಕೋಚಿಂಗ್ ಹೋಗ್ತೀನಿ. ಪ್ಲೀಸ್ ಚಿಕ್ಕಿ, ಮತ್ತೆ ಮನೆಯಲ್ಲಿ ಈ ಟಾಪಿಕನ್ನು ತೆಗೆಯೋದಕ್ಕೆ ಹೋಗಬೇಡ ಪ್ಲೀಸ್. ಗವಿ, ನೀನು ಸುಮ್ಮನೆ ಈಗ ಡಿಗ್ರಿ ಮುಗಿಯುತ್ತಲ್ಲ, ಡಿಗ್ರಿ ಮುಗಿದ ತಕ್ಷಣ ಕೋಚಿಂಗ್ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊ. ದುಡ್ಡು ಆಲ್ರೆಡಿ ಅಡ್ಜಸ್ಟ್ ಆಗೈತಿ. ನಾನೇನು ಸುರೇಶ್ ಹತ್ರ ಅಥವಾ ಕಿರಿಯ ಹತ್ರ ಯಾರ ಹತ್ರನೂ ದುಡ್ಡು ಕೇಳಂಗಿಲ್ಲ. ನೀ ಏನು ತಲೆ ಕೆಡಿಸ್ಕೋಬೇಡ. ಈಕೆ ಹಿಂಗೆ ಮಾತಾಡ್ತಾಳೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಸುರೇಶ್ ಹತ್ರ ದುಡ್ಡು ಕೇಳಬಾರ್ದಂತಾನೆ ಅಂದ್ಕೊಂಡಿದ್ದೆ. ನೀ ಏನು ಬೇಜಾರಾಗಿ ಆಗೋದಕ್ಕೆ ಹೋಗಬೇಡ. ದುಡ್ಡು ಅಡ್ಜಸ್ಟ್ ಆಗೈತಿ. ನೀನು ಕೋಚಿಂಗಿಗೆ ಹೋಗೋದ ಕಡೆ ಅಷ್ಟೇ ಲಕ್ಷ್ಯ ಕೊಡು, ಸರಿನಾ? ಚಿಕ್ಕಿ, ದುಡ್ಡು ಹೆಂಗೆ ಅಡ್ಜಸ್ಟ್ ಆಯಿತು ನಿಜ ಹೇಳಂಗೆ? ಗವಿ, ನೀನು ಸುಮ್ಮನೆ ಹೋಗು. ನೀವು ಓದೋ ಕಡೆ ಅಷ್ಟೇ ಲಕ್ಷ್ಯ ಕೊಡು, ಉಳ್ಕಿದ ಕಡೆ ಎಲ್ಲ ಲಕ್ಷ್ಯ ಕೊಡೋದಕ್ಕೆ ಹೋಗ್ಬೇಡ. ನಾಳೆ ನಾಡ್ದಾನೆ ಎಕ್ಸಾಮ್ ಅದಾವಲ್ಲ, ನೀನು ಹೋಗು, ಓದ್ಕೋಗು. ಸರಿ ಚಿಕ್ಕಿ. ಛೇ, ದುಡ್ಡು ನೋಡಿದರೆ ಇನ್ನೂ ಅಡ್ಜಸ್ಟ್ ಆಗಿಲ್ಲ. ನಾನು ನೋಡಿದ್ರೆ ಗವಿ ಹತ್ರ ದುಡ್ಡು ಆಲ್ರೆಡಿ ಅಡ್ಜಸ್ಟ್ ಆಗೈತೆ ಅಂತ ಸುಳ್ಳು ಹೇಳಿಬಿಟ್ಟೆ. ಇವಾಗ ದುಡ್ಡು ಹೆಂಗೆ ಹೊಂದ್ಸೋದಪ್ಪ? ಯಾರಿಗೆ ಕೇಳೋದು? ಲಕ್ಷ್ಮಕ್ಕ ಬರಲಿ. ಲಕ್ಷ್ಮಕ್ಕ ಬಂದ ಮೇಲೆ ಹಾಕಿದ್ದಾಲೆ ಒಂದು ಸ್ವಲ್ಪ ಮಾತಾಡಿ ದುಡ್ಡನ್ನು ಹೆಂಗಾರು ಹೊಂದಿಸ್ಕೊಲೇಬೇಕು. ಮುಂದಿನ ವಾರನಷ್ಟಿಗೆ 1 ಲಕ್ಷ ರೂಪಾಯಿ ಹೊಂದಿಸ್ಲೇಬೇಕು. ಬರಲಿ ಲಕ್ಷ್ಮಕ್ಕ, ಮಾತಾಡಿದ್ರಾತು.